ಮಾಡ್ತಾರೆ. ತಮಗೆ ಟಿಕೆಟ್ ಕೊಟ್ರೆ ಅವ್ರ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತ ಈಗ ನಿರೀಕ್ಷೆ ಮಾಡ್ತಿದ್ದೀರಾ? ಜೆಡಿಎಸ್ ಒಂದು ಪಾಲ್ ಏನಾದ್ರು ಟಿಕೆಟ್ ಆದಂತ ತಮ್ಮ ಬೆಂಬಲ ಅವ್ರಿಗೆ ಇರುತ್ತೆ? ಅವ್ರ ಲೀಡರ್ಸ್ ಕೇಳುವಾಗ ಖಂಡಿತ ಇರುತ್ತೆ. ಅವ್ರ ಲೀಡರ್ಸ್ ಈಗ ನಾನು ಯಾವ ರೀತಿ ಕೇಳ್ತೀನೋ ಅವರು ಅದೇ ಒಂದು ಮೈಂಡ್ ಸೆಟ್ ಅಲ್ಲಿ ಇರಬೇಕು. ಆವಾಗ ಅದನ್ನ ಮಾತು ಯಾವ ರೀತಿ ಮಾತಾಗುತ್ತೆ ಅದರಂತೆ ಇರುತ್ತೆ. ಇಷ್ಟೊಂದು ಅವಾಗ ಏನಾಗುತ್ತೆ ಇವಾಗ ಏನಾಗುತ್ತೆ ಅನ್ನೋದು ಅದೆಲ್ಲ ಆಗ್ಬೇಕಾದ್ರೆ ನೀವು ಇಲ್ಲೇ ಇರ್ತೀರಾ, ನಾನು ಇಲ್ಲೇ ಇರ್ತೀನಿ, ಮತ್ತೆ ನಾವು ಮಾತಾಡೋ ಒಂದು ಸಂದರ್ಭನೂ ಇರುತ್ತೆ. ಇದೇ ಲಾಸ್ಟ್ ಅಲ್ವಲ್ಲ, ಇದೇ ಫೈನಲ್ ಡೆಸಿಷನ್, ಇದೇ ಲಾಸ್ಟ್ ಡೇನೂ ಅಲ್ವಲ್ಲ. ಇನ್ನು ಮುಂದಕ್ಕೆ ಪ್ರತಿದಿನ ಏನೋ ಒಂದು ನ್ಯೂಸ್. ನಾನು ಕೇಳೋದಂತೂ ಕೇಳ್ತೀನಿ. ಯಾಕೆಂದರೆ ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ, ಅವರು ನನಗೆ ಸಪೋರ್ಟ್ ಮಾಡಿದ್ದಾರೆ, ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ. 5 ವರ್ಷಗಳಲ್ಲೂ ಅವ್ರ ಪಕ್ಷದ ಪ್ರತಿಯೊಂದು ಮನವಿಗೆ ನಾನು ಸ್ಪಂದಿಸಿದ್ದೀನಿ. ಪುಟ್ಟಣ್ಣಯ್ಯನವರ ಸ್ಟ್ಯಾಚ್ಯೂ ನಮಗೆ ಆಗಬೇಕು ಅಂತಿದ್ದಾಗ ನಾನೇ ಸಂಸದರ ನಿಧಿಯಿಂದ ನಾನು ಅನುದಾನವನ್ನು ಅವ್ರಿಗೆ ಮಂಜೂರು ಮಾಡಿದ್ದೀನಿ. ಅದು ಬೇರೆ ಬೇರೆ ಕಾರಣಗಳಿಗೆ ಅದು ಒಂದು NHA ಅಬ್ಜೆಕ್ಷನಿಂದ ಅದು ಆಗಿಲ್ಲ. ಬಟ್ ಆದ್ರೂ ಅದು ಆದಾಗ ನನ್ನ ಅನುದಾನ ಹಾಗೆ ನಾನು ಕೊಡ್ತೀನಿ ಅನ್ನೋಂಥ ಮಾತನ್ನ ಕೊಟ್ಟಿದ್ದೀನಿ. ಅಲ್ಲ, ಗುರ್ತಿಸ್ಕೊಳ್ಳಿ, ಅದನ್ನ ಬೇರೆ ವಿಚಾರ, ಅದರ ಬಗ್ಗೆ ನನಗೇನಿಲ್ಲ. ಬಟ್ ಕಾಂಗ್ರೆಸ್ ಜೊತೆಯಲ್ಲಿ ಇದ್ದಾಗಲೂ ನಾನು BJPಗೆ ಬಾಹ್ಯ ಬೆಂಬಲ ಕೊಟ್ಟಾಗ್ಲೂ ನಾನು ಪಾಂಡವಪುರದಲ್ಲಿ ಮಾತ್ರ ನಾನು ದರ್ಶನ್ಗೆ ನಾನು ಸಪೋರ್ಟ್ ಮಾಡಿದ್ದೆ, ಅದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಸೊ ಹಾಗಾಗಿ ಇದು ಏನಾಗತ್ತೆ, ಒಂದು ಕಮಿಟ್ಮೆಂಟ್ ಅಂತ ಇರುತ್ತೆ. ಅಥವಾ ನಮಗೂ ಈಗ ರೈತ ಸಂಘ ಪುಟ್ಟಣ್ಣಯ್ಯನವ್ರ ಬಗ್ಗೆ ಒಂದು ಅಪಾರವಾದ ಗೌರವ ಅಂಬರೀಷ್ ಅವ್ರಿಗೂ ಇತ್ತು, ಅದೇ ಅಭಿಮಾನ ಗೌರವ ನಮಗೂ ಇದೆ. ಆ ನಿಟ್ಟಿನಲ್ಲಿ ನಾನು BJP ಲೀಡರ್ಸ್ಗೆ ನನ್ನ ಸಪೋರ್ಟ್ ಬಗ್ಗೆ ನಾನು ಮಾತಾಡುವಾಗಲೂ ನಾನು ಅದೊಂದು ಹೇಳಿದ್ದೆ. ನಾನು ಅವ್ರಿಗೆ ಪಾಂಡವಪುರದಲ್ಲಿ ನನ್ನ ಕಮಿಟ್ಮೆಂಟ್ ಇದೆ, ನಾನು ದರ್ಶನ್ ಪುಟ್ಟಣ್ಣಯ್ಯ ಸಪೋರ್ಟ್ ಮಾಡಲೇಬೇಕಾಗತ್ತೆ ಅಂತ. ಸೊ ಅದೇ ಆತ್ಮಸಾಕ್ಷಿ ಅನ್ನೋದು ಇರಬೇಕಲ್ಲ. ಆ ಒಂದು ಅಲ್ಲ, ಕಾರ್ಯಕರ್ತರದ್ದೇನು ಸಮಸ್ಯೆ ಇಲ್ಲ, ಕಾರ್ಯಕರ್ತರದ್ದೇನು ಸಮಸ್ಯೆ ಇಲ್ಲ. ಇವತ್ತಿಗೂ ನನ್ನ ಜೊತೆಯಲ್ಲಿ ನಿರಂತರ ಸಂಪರ್ಕ ಇದ್ದಾರೆ. ಮೊನ್ನೆ ಈ ಟ್ರಯಲ್ ಬ್ಲಾಸ್ಟ್ ವಿಷಯದ ಬಂದಾಗ್ಲೂ ಅವರು ನನ್ನ ಜೊತೆಯಲ್ಲಿ ಬಂದು ಮಾತಾಡ್ತಾರೆ, ಸಪೋರ್ಟ್ ಕೇಳ್ತಾರೆ. ಅವ್ರಿಗೆ ಗೊತ್ತು ನಾನು ಅವ್ರ ಪರ ಯಾವ ರೀತಿ ನಿಂತಿದ್ದೀನಿ. ಎಸ್ಪೆಷಲಿ ಅಕ್ರಮ ಗಣಿಗಾರಿಕೆ ಅನ್ನೋ ವಿಚಾರ ಅಥವಾ KRS ಬೇಬಿ ಬೆಟ್ಟ ಈ ವಿಚಾರದಲ್ಲಿ ಬಂದಾಗ ರೈತ ಸಂಘ ಪರ ನಾನು ದೃಢವಾಗಿ ನಿಂತ್ಕೊಂಡಿದ್ದು ನಾನೇ ತಾನೆ. ಆವಾಗ ದರ್ಶನ್ ಅವರು ಇನ್ನೂ ಇಲ್ಲಿಗೆ ಬಂದಿರಲಿಲ್ಲ, ಅಮೆರಿಕಾದಲ್ಲಿದ್ದರು ಅವಾಗ. ಸೊ ಆ ಟೈಮಲ್ಲಿ ಅವರಿಗೆ ಆ ಕೊರತೆ ಗೊತ್ತಿಲ್ಲದಂಗೆ ನಾನು ನಿಂತ್ಕೊಂಡೆ ಅವ್ರ ಪರವಾಗಿ. ಸೊ ಹಾಗಾಗಿ ಕಾರ್ಯಕರ್ತರ ಅದೆಲ್ಲೂ ಗೊತ್ತಿಲ್ಲ ಅಂತ ಏನೋ ಹೇಳೋಕ್ಕಾಗೋದಿಲ್ವಲ್ಲ. ನಾನು ಅವ್ರ ಪರವಾಗಿ ತುಂಬ ನಾನು ದೃಢವಾಗಿ ನಿಂತಿದ್ದೀನಿ. ಬಟ್ ರಾಜಕಾರಣದಲ್ಲಿ ನಾವು ಸಪೋರ್ಟ್ ಮಾಡಿದವರೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಲ್ಲ, ನಾನು ಕೇಳೋದು ಕೇಳ್ತೀನಿ ಅಷ್ಟೆ. ಮೇಡಮ್, ಮೆಟ್ರೋದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ, ರೈತ ಒಬ್ರು ಕೊಳೆ ಬಟ್ಟೆ ಹಾಕೊಂಡು ಹೋಗಿದ್ರು ಅಂತ ಸ್ಟೇಷನ್ ಒಳಗಡೆ ಬಿಟ್ಟಿಲ್ಲ, ಇದರದ್ದು ಎಷ್ಟು ಸರಿ? ಎಲ್ಲಿ ಇಲ್ಲ, ಈ ವಿಷಯ ನನ್ನ ಗಮನದಲ್ಲಿ ಇಲ್ಲ. ಅದು ಅದೇ ಕಾರಣನ ಇನ್ನು ಏನೋ ಕಾರಣನ ಅಂತ ವಿಚಾರಿಸ್ಬೇಕಾಗತ್ತೆ. ಯಾರು ಮಾಡಿರೋದು ಯಾರು? ಓಕೆ, ಅದು ನಾನು ನೋಡ್ಬಿಟ್ಟು ಹೇಳ್ತೇನೆ. ನಾನು ಗೊತ್ತಿಲ್ಲದೆ ಇರೋ ವಿಚಾರ ಬಗ್ಗೆ ಮಾತಾಡೋದು ಸರಿ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.